ಫಿಸಿಯೋಥೆರಪಿ ಬಗ್ಗೆ ಮಾತಾಡಬೇಕು ಅಂದರೆ, ಬಿಕಾಸ್ ಏನಾಗುತ್ತೆ, ಸರ್ಜರಿ ಮಾಡೋವರೆಗೂ ನಿಮ್ಮ ಕೈಯಲ್ಲೆಲ್ಲ ಇರುತ್ತೆ, ಬಟ್ ಅದಾದ ನಂತರ ರಿಕವರಿ ನಮ್ಮ ಕೈಯಲ್ಲಿದೆ. ನಾವಾಗಲಿ ಪೇಷಂಟ್ಸ್ ಆಗಲಿ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಹ್ಯಾವ್ ಸಚ್ ವಂಡರ್ಫುಲ್ ಫಿಸಿಯೋಥೆರಪಿಸ್ಟ್. 2 ಸೆಕ್ಸ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ, ಮೆನ್ ಅಂಡ್ ವಿಮೆನ್. ಈಗ ಯಾಕೆ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ, ಮೆನ್ ಆರ್ ಮೋರ್ ಮಸ್ಕ್ಯುಲರ್. ಈಗ ನಮ್ಮ ಸರ್ಜರಿ ಮಾಡ್ತಾ ಮಂಡಿಯ ಮುಂಭಾಗದಲ್ಲಿ ಮಸಲ್ನ ಕಟ್ ಮಾಡ್ತೇವೆ. ಈ ಕಟ್ ಮಾಡೋ ಮಸಲ್ ಹೆಸರು ಕ್ವಾಡ್ರಿಸೆಪ್ಸ್ ಅಂತ ಹೇಳ್ತೇವೆ. ಇದು ಕಟ್ ಮಾಡಿದ ಕೂಡಲೇ ವೀಕ್ ಆಗಿ ಹೋಗ್ಬಿಡುತ್ತೆ. ಸೊ ಮಂಡಿ ಈ ತರ ಸೀದಾ ಮಾಡಬೇಕು ಅಂದ್ರೆ ಆ ಮಸಲ್ ತುಂಬಾ ಮುಖ್ಯ. ಸೊ ಅದು ಕಟ್ ಮಾಡಿದ ಕೂಡಲೇ ವೀಕ್ ಆಗಿ ಹೋಗ್ಬಿಡುತ್ತೆ, ಮಂಡಿ ಪೂರ್ತಿ ಎತ್ತಲಿಕ್ಕೆ ಆಗಲ್ಲ. ಡಾಕ್ಟರ್ ಇಷ್ಟೇ ಎತ್ತಲಿಕ್ಕೆ ಆಗ್ತಾ ಇರೋದು ಅಂತ ಹೇಳ್ತಾರೆ. ಸೊ ಕ್ವಾಡ್ರಿಸೆಪ್ಸ್ ವೀಕ್ನೆಸ್ ಆರ್ ಕ್ವಾಡ್ರಿಸೆಪ್ಸ್ ಲ್ಯಾಗ್ ಅಂತ ಹೇಳ್ತೀವಿ. ಸೊ ಅದನ್ನ ಟ್ರೇನ್ ಮಾಡೋದು ತುಂಬಾ ಮುಖ್ಯ. ಇಲ್ಲಿ ಇದು 0 ಡಿಗ್ರಿ ಅಂತಂದ್ರೆ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ ಮಂಡಿ, ಇದ್ರ ಮೇಲೆ ಎತ್ತಲಿಕ್ಕೆ ಆಗ್ತಾ ಇರಲ್ಲ 40 ಡಿಗ್ರಿಯಿಂದ. ಸೊ 40 ಡಿಗ್ರಿಯಿಂದ 0 ಡಿಗ್ರಿ ಬರಲಿಕ್ಕೆ ಪೇಷಂಟ್ಗೆ ಎಫರ್ಟ್ ಬೇಕು, ಎಜುಕೇಷನ್ ಬೇಕು, ಮತ್ತೆ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರಬೇಕು. ಮೂಮೆಂಟ್ಸ್, ಒಳಭಾಗದ ಮೂಮೆಂಟ್ಸ್. ಸೊ ಒಂದು ಸೀದಾ ಬರೋದಾಯ್ತು, ಇನ್ನೊಂದು 90 ಡಿಗ್ರಿಯಿಂದ ಒಳಗೆ ಹೋಗೋದು, 120-130 ಡಿಗ್ರಿ ಬರಲಿಕ್ಕೆ ಇಂಟರ್ನಲ್ ರೊಟೇಷನ್, ಫ್ಲೆಕ್ಷನ್ ಅಂತ ಹೇಳ್ತೀವಿ, ಮಂಡಿ ಮಡಚೋದು. ಸೊ ಮಂಡಿ ಮಡಚೋದು, ಆ ಮೂಮೆಂಟ್ ಅನ್ನು ಟ್ರೈನ್ ಮಾಡಬೇಕಾಗತ್ತೆ. ಈ ಹೆಣ್ಮಕ್ಳು ಗಂಡ್ಮಕ್ಳಲ್ಲಿ ಯಾಕೆ ಡಿಫರೆನ್ಸ್ ಬರುತ್ತೆ ಅಂದ್ರೆ, ವಿಮೆನ್ ಆರ್ ಕ್ವಾಡ್ರಿಸೆಪ್ಸ್ ಮಸಲ್ ಸ್ವಲ್ಪ ವೀಕರ್ ಇರುತ್ತೆ, ಮೋರ್ ಫ್ಯಾಟ್ ಕಂಟೆಂಟ್ ಇರುತ್ತೆ. ಸೊ ವಿಮೆನ್ ರಿಕ್ವೈರ್ ಮೋರ್ ಅಟೆನ್ಷನ್. ಈಗ ಮೆನ್ ಎಷ್ಟೋ ಜನ ನಿಮಗೆ ಕತೆಗಳು ಹೇಳಿದೆ ನಡ್ಕೊಂಡ್ ಬಂದ್ಬಿಡ್ತಾರೆ ಅಂತ, ವಿತೌಟ್ ವಾಕರ್ ಇಲ್ಲ ವಿತೌಟ್ ವಾಕಿಂಗ್ ಸ್ಟಿಕ್ ಅಂತ. ವಿಮೆನ್ ಫೈಂಡ್ ಇಟ್ ಹಾರ್ಡರ್. ಸೊ ಫಸ್ಟ್ 3 ವೀಕ್ಸ್ ವಾಕರ್ ಸಹಾಯ ಬೇಕಾಗತ್ತೆ, ನೆಕ್ಸ್ಟ್ 3 ವೀಕ್ಸ್ ವಾಕಿಂಗ್ ಸ್ಟಿಕ್ ಸಹಾಯ ಬೇಕಾಗತ್ತೆ. ಇದು ಒಂದು ಬಾಲ್ ಪಾರ್ಕ್ ಫಿಗರ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಕಾನ್ಫಿಡೆಂಟ್ ಇದ್ರೆ ಆ 3 ವೀಕ್ಸ್ನ 2 ವೀಕ್ಸು ಮಾಡ್ಬೋದು, 1 ವೀಕು ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಆಫ್ ಕಾನ್ಫಿಡೆನ್ಸ್ ಯು ಹ್ಯಾವ್ ಇನ್ ಯುವರ್ ಸೆಲ್ಫ್. ಸೊ ಫಿಸಿಯೋಥೆರಪಿಸ್ಟ್ ಬಗ್ಗೆ ಮಾತಾಡ್ತಾ ವಿಡಿಯೋಸ್ ನೋಡಿ ಎಕ್ಸರ್ಸೈಸ್ ಮಾಡೋದ್ರ ಬಗ್ಗೆ ಮಾತಾಡಿದೆ ನಾನು. ಐ ವುಡಂಟ್ ರೆಕಮೆಂಡ್ ದಟ್. ನಾನು ಅದು ರೆಕಮೆಂಡ್ ಮಾಡಲ್ಲ. ತಪ್ಪಾಗಿ ಏನೋ ಮಾಡ್ತಾ ಇರಬಹುದು, ಅದನ್ನೇ ರೆಗ್ಯುಲರ್ ಆಗಿ ತಪ್ಪಾಗಿ ಮಾಡ್ತಾ ಇರಬಹುದು. ಸೊ ಪ್ಲೀಸ್ ಡು ನಾಟ್ ಡೂ ಇಟ್ ಎಟ್ ಹೋಮ್. ಕಾಲ್ ಎ ಫಿಸಿಯೋಥೆರಪಿಸ್ಟ್ ಅಂಡ್ ಪ್ಲೀಸ್ ಡೂ ಇಟ್ ಅಂಡರ್ ಸೂಪರ್ವಿಷನ್. ಇಷ್ಟು ಹೇಳಲು ಬಯಸ್ತೇನೆ. ಎಸ್ ಸರ್.